ಸಿಎಂ ಡಿಕೆ ಕುಮಾರಸ್ವಾಮಿ ಮಧ್ಯೆ ಪಂಥಾಹ್ವಾನ ಫೈಟ್ ತಾರಕಕ್ಕೇರಿದೆ. ಮೊನ್ನೆಗೆ ಇಂದು ವಿಧಾನಸೌಧಕ್ಕೆ ಚರ್ಚೆಗೆ ಬನ್ನಿ ಅಂತ ಕುಮಾರಸ್ವಾಮಿಗೆ ಸಿಎಂ ಡಿಕೆ ಆಹ್ವಾನ ಕೊಟ್ಟಿದ್ರು. ಆದರೆ ನಿನ್ನೆ ಡಿಕೆಗೆ ಪತ್ರ ಬರೆದಿರುವ ಕುಮಾರಸ್ವಾಮಿ ನಾಳೆ ಬೈರಮಂಗಲದಲ್ಲಿ ರೈತರ ಮಧ್ಯೆ ಚರ್ಚೆ ಮಾಡೋಣ ಅಂತ ಮರು ಆಹ್ವಾನ ಕೊಟ್ಟಿರೋದು ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಬೈರಮಂಗಲದಲ್ಲಿ ಯೋಜನೆ ವಿರೋಧಿಸಿ ಪರ ವಿರೋಧದ ಪ್ರತಿಭಟನೆಗಳು ಆಗ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಿಡದಿ ಟೌನ್ಶಿಪ್ ಕದನ, ಡಿಕೆ ಎಚ್ಡಿಕೆ ಮಧ್ಯೆ ಪಂಥಾಹ್ವಾನದ ಸಮರ. ನಾಳೆ ಬೈರಮಂಗಲಕ್ಕೆ ಬನ್ನಿ ಎಂದು ಡಿಕೆಶಿಗೆ ಕುಮಾರಸ್ವಾಮಿ ಆಹ್ವಾನ. ಸಿಎಂ ಡಿಕೆ ವರ್ಸಸ್ ಎಚ್ಡಿಕೆ ಪಂಥಾಹ್ವಾನದ ಮಹಾ ಸಮರ. ಹಿಂದೆ ವಿಧಾನಸೌಧದಲ್ಲಿ ಚರ್ಚೆಗೆ ಬನ್ನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಪಂಥಾಹ್ವಾನ ಕೊಟ್ಟಿದ್ರು. ಖುದ್ದು ಕುಮಾರಸ್ವಾಮಿಗೆ ಪತ್ರ ಬರೆಯೋ ಮೂಲಕ ಸ್ಥಳ ಡೇಟ್ ಫಿಕ್ಸ್ ಮಾಡಿದ್ರು. ಆದ್ರೆ ನಿನ್ನೆಯಷ್ಟೇ ಮತ್ತೆ ಸಿಎಂಗೆ ಮರು ಆಹ್ವಾನ ಕೊಟ್ಟಿರೋ ಎಚ್ಡಿಕೆ ನಾಳೆ ಬೈರಮಂಗಲಕ್ಕೆ ನೀವು ಬನ್ನಿ ಚರ್ಚೆ ಮಾಡೋಣ ಅಂದಿರೋದು ನೀನಾ ನಾನಾ ಒಂದು ಕೈ ನೋಡೇ ಬಿಡೋಣ ಅನ್ನೋ ಮಟ್ಟಕ್ಕೆ ರಾಜಕೀಯ ಗುದ್ದಾಟ ನಡೀತಿದೆ. ಮೊನ್ನೆಯಷ್ಟೇ ಎಚ್ಡಿಕೆಗೆ ಕೌಂಟರ್ ಕೊಟ್ಟಿದ್ದ ಡಿಕೆಶಿ ಕರೆದಾಗ ಬರಲಿಲ್ಲ, ಸದನದಲ್ಲಿ ಎಲ್ಲದಕ್ಕೂ ಉತ್ತರ ಕೊಡೋಣ ಅಂದಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಕುಮಾರಸ್ವಾಮಿ ನಾಳೆ ಡಿಕೆ ಬಂದ್ರೆ ಒಳ್ಳೇದು, ಮನವಿ ಮಾಡಿದ್ದೀನಿ ಅಂದಿದ್ದಾರೆ. ಅಸೆಂಬ್ಲಿ ಇದೆ, ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸಿದೆ, ಉತ್ತರ ಕೊಡೋಣ. ಬಿಡುಗಡೆ ಮಾಡಿದ್ದಾರೆ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲಿ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದರೆ ಒಳ್ಳೆಯದು, ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನೋ ನಿನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರೀಗ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಡಿಕೆಶಿ ವಿರುದ್ಧ ನನ್ನ ಹೋರಾಟ ಅಲ್ಲ ಎಂದ ಕುಮಾರಸ್ವಾಮಿ, ಜಮೀನು ಕೊಡೋಕೆ ಬಹುತೇಕ ರೈತರು ಒಪ್ಪಿಲ್ಲ ಅಂತಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ ನನ್ನದು ಸಿಎಂ ಡಿಕೆಶಿ ವಿರುದ್ಧದ ಹೋರಾಟ ಅಲ್ಲ ಎಂದಿದ್ದಾರೆ. ರೈತರಿಗೆ ಜಮೀನು ಕೊಡಿ ಅಂತ ಬಲವಂತ ಮಾಡೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ನು. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದರೆ ಬಲವಂತ ಮಾಡಿ ರೈತರುಗಳನ್ನು ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ಪ್ರೀತಿಯಿಂದ ಮಾಡಬೇಕು ಕೆಲಸ, ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕಾಗ್ತದೆ. ವಿರೋಧ ಇದ್ದಾಗ ಯಾತಕೀಯ ಆಟ, ಇದು ನನ್ನ ಪ್ರಶ್ನೆ. 4 ಗೋಡೆ ಮಧ್ಯೆ ಕುಳಿತು ಚರ್ಚೆ ಮಾಡಿದ್ರೆ ಇತ್ಯರ್ಥ ಆಗೋದಿಲ್ಲ. ರೈತರ ಮಧ್ಯೆ ಸಮಸ್ಯೆ ಬಗೆಹರಿದ್ರೆ ಉತ್ತಮ ಅಂತ ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾಕಂದರೆ ನಾವು 4 ಗೋಡೆ ಮಧ್ಯೆ ಕೂತ್ಕೊಂಡು ಏನೇ ಚರ್ಚೆ ಮಾಡಿದ್ರು ಇದು ಇತ್ಯರ್ಥ ಆಗ್ತಕ್ಕಂಥ ವಿಚಾರ ಅಲ್ಲ. ಇಲ್ಲಿ ಆತಂಕ, ಗೊಂದಲ ಇವೆಲ್ಲ ಸೃಷ್ಟಿಯಾಗಿರ್ತಕ್ಕಂಥದ್ದು ರೈತರ ಮಧ್ಯೆ. ಹಾಗಾಗಿ ರೈತರ ಮಧ್ಯೆನೇ ಕೂತ್ಕೊಂಡು ಇದನ್ನು ಬಗೆಹರಿಸಿದ್ರೆ ಉತ್ತಮ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಆಲೋಚನೆ ಏನಾಗಿತ್ತು, ಅದ್ರ ಪ್ರಕಾರವಾಗಿ ಪತ್ರ ಬರೆದಿದ್ದಾರೆ. ಆದರೆ ಇಲ್ಲಿವರೆಗೂ ರಿಪ್ಲೈ ಬರಲಿಲ್ಲ. ಬಹುಶಃ ಅವರು ಮುಖ್ಯಮಂತ್ರಿಗಳು ಬ್ಯುಸಿ ಇರ್ತಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಪರವಾದಂಥ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ. ಆ ನಿಟ್ಟಿನಲ್ಲಿ 27ನೇ ತಾರೀಕು ಅಂದರೆ ನಾಳೆ ಬೈರಮಂಗಲ ಸರ್ಕಲ್ನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಜೊತೆಲ್ಲ ಕೂರ್ತಾರೆ. ಮುಖ್ಯಮಂತ್ರಿಗಳಿಗೂ ಆ ವಿಚಾರ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಬಂದು ಭಾಗಿಯಾಗಿ ಕೂತ್ಕೊಂಡು, ನಾನು ಅವತ್ತು ಹೇಳಿದ್ದೀನಿ, ಮೊನ್ನೆ ದಿನ ಯಾರು ಪಾಣಿದಾರರಿದ್ದಾರೆ, ಅವರ ಆಧಾರ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ ರೈತರನ್ನ ಕೂರಿಸ್ಕೊಳ್ಳಿ. ನಾಳೆ ಡಿಕೆ ಅವರು ಬಿಡದಿಗೆ ಬರಲಿ, ಎಷ್ಟು ರೈತರು ವಿರೋಧಿಸುತ್ತಿದ್ದಾರೆ, ಪರ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಬೈರಮಂಗಲದಲ್ಲಿ ಜೆಡಿಎಸ್ ಮಾಜಿ ಶಾಸಕ ಮಂಜುನಾಥ್ ಹೇಳಿದ್ರು. ಇವರು ಏನು ವಿರೋಧ ಮಾಡ್ತಾ ಇದ್ದಾರಲ್ಲ, ಇವ್ರನ್ನೆಲ್ಲ ನಾನು ಒಂದು ಕಡೆ ಕುಂಡ್ರಿಸ್ಕೊಂಡು ಕೂತ್ಕೊಳ್ತೀನಿ.
ಅವ್ರ ಪರವಾಗಿರೋರು ಬಾಲಕೃಷ್ಣ ಕರ್ಕೊಬಂದು ಕುಣಿಸ್ಕೊಳ್ಳಿ. ನಮ್ದೇನಾದರೂ ಸಂಖ್ಯೆ ಜಾಸ್ತಿ ಇದ್ದರೆ ದಯಮಾಡಿ ನಾನೇ ಅಲ್ಲಿ ಕೇಳ್ತೀನಿ, ಮೊನ್ನೆ ಮುಖ್ಯಮಂತ್ರಿಗಳೇ ಈ ಯೋಜನೆ ಬಿಟ್ಬಿಡಿ ಅಂತ. ಇವರಿಬ್ಬರು ಕುತ್ಕೊಳ್ಳಿ ವೇದಿಕೆ ಮೇಲೆ, ಯಾರ್ಯಾರು ಕುತ್ಕೋಬೇಕೋ ಕುಂಡ್ರಿಸ್ಲಿ. ಕುಮಾರಣ್ಣನು, ಡಿ ಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷ ನಾಯಕರು, ಯಾರ್ಯಾರು ಸರ್ಕಾರದಿಂದ ಮೇಲೆ ಅವ್ರ ಫೋಟೋ ಕಾಲಲ್ಲಿ ಕುತ್ಕೋಬೇಕೋ ಕುತ್ಕೊಳ್ಳಿ, ನಾವೆಲ್ಲ ಕೆಳಗಡೆ ಕುತ್ಕೋತೀವಿ. ಇನ್ನು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ರೈತರನ್ನ ಒಕ್ಕಲೆಬ್ಬಿಸಿ ಟೌನ್ಶಿಪ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹೆಚ್ಚು ಪರಿಹಾರ ಬೇಕು ಅಂದ್ರೆ ಕೊಡುವ ಕೆಲಸ ಮಾಡುತ್ತೇವೆ ಅಂತ ಸಿಎಂ ಅವರೇ ಹೇಳಿದ್ದಾರೆ ಅಂದ್ರು. ರೈತರಿಗೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಿಲ್ಲ. ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ಸೆಂಟ್ ಆಗಿ ಅವರ ಕನ್ಸೆಂಟ್ ತಗೊಂಡು ಅದನ್ನು ಆ ಜಮೀನುಗಳನ್ನು ತೆಗೆದುಕೊಂಡು ಮಾಡುವಂಥದ್ದನ್ನು ಈಗ ಮುಖ್ಯಮಂತ್ರಿಗಳಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಒಂದು ವೇಳೆ ನಮಗೆ ಕೊಡುವಂಥ ಕಾಂಪನ್ಸೇಷನ್ ಸಾಕಾಗ್ತಿಲ್ಲ ಅನ್ನೋದೇನಾದರೂ ಇದ್ದರೆ ಅದನ್ನು ಕೂಡ ಇನ್ನೂ ಹೆಚ್ಚು ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಒಟ್ಟಾರೆ ಗೊಂದಲ ಇಲ್ಲದೆ ಆ ಒಂದು ಬಿಡದಿ ಟೌನ್ಶಿಪ್ಪನ್ನು ನಾವು ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಒಂದ್ ಕಡೆ ರಾಜಕೀಯ ಆದ್ರೆ ಟೌನ್ಶಿಪ್ ವಿಚಾರವಾಗಿ ರೈತರಿಂದ ಪರ ವಿರೋಧ ಪ್ರತಿಭಟನೆ ಆಗ್ತಿದೆ. ಹೊರ ಜಿಲ್ಲೆಯಿಂದ ಬಂದವರು ತೊಲಗಲಿ ಎಂದು ಕೆಲ ರೈತರು ಆಗ್ರಹ ಮಾಡ್ತಿದ್ದಾರೆ. ಧಿಕ್ಕಾರದ ಘೋಷಣೆಗಳು ಮೊಳಗ್ತಿವೆ. ಬ್ಯೂರೋ ರಿಪೋರ್ಟ್, TV9.